ಅಲ್ಲ ಭಾರತಕ್ಕ, ನೀವು ಬಂದು ನನ್ನ ಹತ್ರ ಹಿಂಗೆ ಕೇಳ್ತೀರಲ್ಲ, ನಿಮಗೆ ಮನಸ್ಸಿಗೆ ಏನು ಅನ್ನಿಸ್ತದೆ ನೋಡೋಣ ಹೇಳಿ. ನಾ ಹಂಗೆ ಮಾಡ್ತೀನ? ಇಂಥ ಒಂದು ವಿಚಾರನ ನಿಮ್ಮ ಹತ್ರ ಹೇಳ್ದೇ ಇರ್ತೀನ ನಾನು? ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರು ಅದಾರ ನೋಡೋಣ ಹೇಳಿ. ಅಮ್ಮದಿ ಅಂದರೆ ಹೆಣ್ಮಕ್ಳು ಏನಿದ್ರು ತಾಯಿ ಹತ್ರ ಹೇಳ್ಕಿದ್ದಾರೆ. ಅಲ್ಲ, ತಮ್ಮನ ಹೆಂಡತಿ ಸುಮ್ಮನೆ ಹೇಳಿದ್ರೆ ಸೈಯೆಲ್ಲ ಬೆನ್ನಲ್ಲಿ ಬಿದ್ದಳಂಗೆ ಅದೇ ಅಂತ ಮಾಡೋಣ. ಆದ್ರೂ ಅದ್ರ ಹತ್ರ ಏನಾರು ಹೇಳ್ಕಿತೀನಂದರೆ ಫಸ್ಟ್ ಏನಿದ್ರು ನಿಮಗೇ ಹೇಳೋದು ನಾನು. ಅದು ನಮ್ಮ ಪುಟ್ಟಕ್ಕ ಅಂದ್ರೆ ನೀವೆಷ್ಟು ಆಸೆ ಇಟ್ಕೊಂಡಿರಿ ಏನು ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಹೇಳಿದೆ ನಾವು ಯಾವ ರಾಜ್ಯ ಆಳಕ್ಕೆ ಹೋಗ್ಬೇಕು ನೋಡೋಣ ಹೇಳಿ. ಯಾರು ಹೇಳ್ತಾರೆ ಅಂತ ಹೇಳಿ ನೀವು ಪಾಪ ಅಲ್ಲಿಂದ ಇಲ್ಲಿಗೆ ಬಂದಿರಿ. ನಾನು ಅದು ಹೇಳಲ್ಲ. ಹಂಗೇನಾರು ಮನಸ್ಸಲ್ಲಿ ತಿಳ್ಕೊಂಡಿದ್ರೆ ತೆಗ್ದು ಹಾಕಿಬಿಡಿ. ಇವತ್ತಲ್ಲ, ಯಾವತ್ತೇ ಆದರೂ ನಮ್ಮ ಮನೇಲಿ ಪುಟ್ಟಕ್ಕಗೆ ಒಂದು ಕಡೆ ಏನಾದ್ರು ಸಂಬಂಧ ಆಯಿತು ಅಂದರೆ ಫಸ್ಟ್ ನಿಮ್ಗೆ ಹೇಳ್ತೀನಿ ನಾನು. ನಿಮಗೇ ಫಸ್ಟ್ ಹೇಳೋದು. ನಾವು ಗಂಡ ಹೆಂಡತಿ ಮಕ್ಕಳು ಮಾತಾಡ್ಕೊಂಡ ಮೇಲೆ ಫಸ್ಟಿನ ಮಾತು ನಿಮ್ಮ ಹತ್ರನೇ ಆಗಿರ್ತದೆ. ಒಂದು ಜ್ಞಾನ ಇಟ್ಕೊಬೇಡಿ. ಅಲ್ಲಿ ತನಕ ಯಾರೇ ಬಂದು ಹೇಳಿದ್ರು ನೀವು ಆ ಮಾತು ನಂಬಕ್ಕೆ ಹೋಗಬೇಡಿ. ಹೌನೇ ಮಗನೇ, ಹೌನೇ. ನೀನು ಹಾಗೆ ಮುಂಚೆ ಬೇಜಾರು ಮಾಡ್ಕೋಬೇಡ. ನಂಗಾರು ನೀನು ಬಿಟ್ಟರೆ ಮತ್ತೆ ಯಾರದಾರೆ ಸೀತಾ? ಅಲ್ಲ, ನೀ ಹೇಳ್ಬೋದು ನಮ್ಮ ಮಗಳದೇ ಅಂತ. ಅದೇ ಆದರೂ ನನ್ನ ಮನಸ್ಸಿನ ಮೂಲೆಯಲ್ಲಿ ಇದ್ದಿದ್ದೊಂದು ಇದು ಹೋಗೋದೇ ಇಲ್ಲೇ. ನೀನೇ ನನ್ನ ಮಗಳು ಅಂದ್ಕೊಂಡಿನಿ. ಅದೇ ನನ್ನ ಮೊಮ್ಮಗಳು ಅಲ್ಲ, ನನ್ನ ಮೊಮ್ಮಗಳು. ಅದನ್ನು ನಾನು ಹೇಳಲ್ಲ. ಪಾಪ ಮಕ್ಕಳು ಏನು ಮಾಡ್ತವೆ ಅವತ್ತು ನಮ್ಮ ಮನೇಲಿ ಅದನ್ನು ನೋಡಿದ ಕಿಲುಗು ಒಂಥರ ಮನಸ್ಸಲ್ಲಿ ಅದೇ ಕೊರಗೆ. ಯಾರ ಮಖ ನೋಡಿದ್ರೆ ಇದ್ರು ಆದರೂ ಮಖ ನೋಡಿ ನಾ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಬಿಡ. ಪುಟ್ಟಕ್ಕ ಅಂದ್ರೆ ನಂಗೆ ಅಷ್ಟು ಆಸೆ ಕಡೆ ಸೀತಾ. ನಂಗೆ ಸೀತೆ ಇಂಥದ್ದೊಂದು ಮಾತು ನನ್ನ ಹತ್ರ ಮುಚ್ಚಿಟ್ಟು ಬಿಡ್ತಲ್ಲ. ನಾನು ಹೋಗಿ ಆ ಮಗಿಗೊಂದು ಆಸೆ ಮಾಡ್ಬೋದಿತ್ತಲ್ಲ ಅಂತ ಭಾಳ ಮನ್ಸಿಗೊಂಥರ ಆಯ್ತು. ಅಲ್ಲ, ಜನ ಏನೇನು ಹೇಳಿಸ್ತಾರೆ, ಏನೇನು ಹಬ್ಬಿಸ್ತಾರೆ ಹಂಗಾರೆ ನೋಡೋಣ. ನೀನು ಹೇಳೆ ನಿಶ್ಚಿತಾರ್ಥನೇ ಇಟ್ಟಾಗ್ಯದೆ. ಈಗ ಎಂಥದ ಮಾಸ ಅಂತಲವ ಕಲ್ವಿದ್ದಿದ್ದ ಹಾಗಾಗಿ ಇಡ್ಲಂತ ಇದ್ರ ಬೆಳಗ್ಗೆ ಯಾವುದ್ರ ಬೆಳಿಗ್ಗೆ ಅಂತ ಮಾಡಿದ್ರೆ ಉಗಾದಿಗಿಂತ ಒಳಗೆ ಸಂಕ್ರಾಂತಿ ಬೆಳಿಗ್ಗೆ ಇಡ್ತಾರಂತೆ ಅಂತ ಅಷ್ಟು ಜನ ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ್ಯಾರಂತೆ ನೋಡ. ಅಲ್ಲ, ನಮ್ಮ ಸಾರ್ನು ಮತ್ತೇನು ಸುಳ್ಳೇನು ಹೇಳಲ್ಲ. ಎಷ್ಟು ದಿವಸ ಇಲ್ಲಿದ್ದವಳು ಹಿಂದೆ ಯಾಕೆ ಸುಳ್ಳು ಹೇಳ್ತದೆ ಹೇಳ? ಅದಕ್ಕೂ ಯಾರೋ ಹೇಳಿದ್ದೆ ಅಂತೆ. ಅದು ಬಾಯ್ಬಿಟ್ಟು ಹೇಳ, ಅದು ಮುನ್ಸಲ್ಲಂತೂ ಅದಕ್ಕೆ ಅದೇ ಏನು ಕುಣ್ಕೂತ ಹೋತಿದ್ರು ಸೀತಕ್ಕ ಮಗಳ ಸಮ ಅಂಥೇಳಿ ಮಗಳು ಹಿಂಗೆ ಮಾಡ್ಯಾರಲ್ಲ ಅಂತ ಮುನ್ಸಲ್ ಗ್ಯಾರಂಟಿ ಜ್ಞಾನ ಮಾಡ್ಕೊಂಡದೆ. ನಂಗೆ ಅದು ಒಂಥರ ನೋವು ಆದಂಗೆ ಆಯ್ತು. ನಾನು ಒಬ್ಬಳು ಹಂಗಾರೆ ಯಾರಿಗೂ ಬ್ಯಾಡ್ದಾಗಿದ್ದಾಳ. ಅದು ನಾನು ಯಾರೂ ನನ್ನ ಹತ್ರ ಏನೂ ಹೇಳಲ್ಲಲ್ಲ. ಹೊಟ್ಟೆಲಿ ಹುಟ್ಟಿದ ಮಗಳೇ ಹೇಳಲ್ಲ, ಇನ್ನು ಇವ್ರು ಯಾಕೆ ಹೇಳ್ತಾರೆ ಅಂಥೇಳಿ ಒಂಥರ ಜ್ಞಾನ ಮಾಡಿದೆ. ಅದು ಜೀವ ಕೇಳಲೆ, ಎಂಥದಾರಾಗಲಿ ಬಂದು ಕೇಳ್ಕೊಂಡೋಗೋಣ ಅಂಥೇಳಿ ಬಂದೆ. ಜನಕ್ಕೆ ಏನು ಆಗ್ಬೇಕ್ರಿ ಭಾರತಕ್ಕ? ಮಾತಾಡ್ತಾರೆ, ಅವ್ರಿಗೇನು ಹೇಳಿ ಹಂಗಂಥೇಳಿ ಅವ್ರು ಹೇಳ್ತಾರೆ ಅಂಥೇಳಿ ನಾವು ಅವರಷ್ಟುದ್ದಕ್ಕೆ ಹೋಗೋಕ್ಕಾಗಲ್ಲ. ಮಾಲಿರೋದು ನಮ್ಮ ಮನೇಲೆಲ್ಲ ಹೇಳಿ ಏನಾರು ಕೇಳಿ ಅಂತ ಸುಮ್ಮನಿರೋದು. ಈಗೊಂದು 15 ದಿವಸದಿಂದ ಅವತ್ತು ನಿಮ್ಮ ಹತ್ರ ಹೇಳಿದ್ನಲ್ರಿ, ಇದು ಪಾಪಕ್ಕೆ ಬಂತಲ್ಲ ಆವಾಗಲೇ ಅದೇ ಟೈಮಲ್ಲೇ ಅದು ಶೇಖರ ಯಾವುದೋ ಸಂಬಂಧ ಹೇಳೇನೆ ಭಾಳಗನ್ನೋದಂತೆ ಹಂಗಂತೆ ಹಿಂಗಂತೆ ಅಂತ ಭಾಳ ಹೇಳಿದ್ರು ಇವ್ರು ಬಂದು. ನಾ ಬಿಲ್ಕುಲ್ ಆಗಲ್ಲ ಅಂತೆ. ಅದೀಗ ಓದ್ತದ್ರೆ ಇನ್ನೊಂದು ವರ್ಷ ಇದು ಅಲ್ಲಿ ಇಲ್ಲಿ ಕೆಲಸ ಮಾಡೋದದೇ, ಮತ್ತೊಂದು 2 ವರ್ಷ ಓದಿಸ್ಬೇಕು ಅಂತಲೇ ಇದ್ದೀನಿ ನಾನು. ಈಗ ನಮಗೇನು ಸದ್ಯಕ್ಕೇನು ಖರ್ಚಿನ ಹಾದಿಲ್ಲ, ಓದೋಕ್ಕೊಂದೇನು ತೊಂದರೆ ಆಗಲ್ಲ. ಹಾಗಾಗಿ ಹೇಳಿನಿ ಓದ್ಬೋದು ಅಂಥೇಳಿ. ಸೆಟ್ಲ್ಮೆಂಟು ಯಾರೋ ತಂದರೆ, ಯಾರು ಅಂತ ಶೇಖರನೇ ತಂದಿದ್ದು, ಹೇಳಿದ್ದು ಅವನೇ. ನಂಗೆ ಈಗೆಲ್ಲ ಗೊತ್ತಾಗ್ತಾ ಇದೆ. ಏನು ಹಬ್ಸೇನ ಇನ್ನು ಪಾಪ ಪುಣ್ಯ ಭಗವಂತನೇ ನೋಡ್ಕೋಬೇಕು. ನಾ ಇನ್ನೇನು ಹೇಳೋಕ್ಕತ್ತದ ಹೇಳಿ? ಅಷ್ಟು ರೂಪು ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಇವ್ರ ಹತ್ರ ಹೇಳಿದ್ರೆ ನಂಬ್ತಾರೆ ಅಂತ ಮಾಡ್ಯಾರ. ಶೇಖರ ಅಂದ್ರೆ ಬಂಗಾರ ತುಂಡು ಅಂತಾರೆ. ಏನು ಮಾಡೋದು ಹೇಳಿ? ಅವನೇ ಹೇಳೇನೆ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ಸೀತಾ? ನಮ್ಮೂರಲ್ಲಿ ಜನಕ್ಕೆ ಬರಗಾಲ ಹೇಳೋಕ್ಕೆ. ಏನು ಬೇಕಾದ್ರೂ ಮಾಡ್ತಾರೆ. ಅವಂತೂ ಬಿಡು, ಅದು ಏನು ದುರ್ಬುದ್ಧಿನೋ ಏನೋ ನಂಗಂತೂ ಗೊತ್ತಿಲ್ಲ. ಅವನು ಸಾವರಿಯಕ್ಕೆ ಏನಾರು ಮಾಡ್ಕೊಂಡ್ಲಿ ಮಾರ ನಮ್ಮನೆ ಸುದ್ದಿ ಎಂತಕ್ಕೆ ಬರ್ತಾನೆ ಅಂತಲೇ ಗೊತ್ತಾಗಲ್ಲ ನನಗೆ.
ಅದು ನಮ್ಮನೇಲಿ ಇವ್ರಿಗೊಂದು ಏನಂತ ಹೇಳಿದ್ರೆ ಅವನ ಬುದ್ಧಿ ಅಷ್ಟೆಲ್ಲ ಮಾಡ್ತಾನೆ ಹೋದ, ಆದರೂ ಅವ್ನು ಸವಸ ಬಿಡಲ್ಲ, ಅವ್ನು ಒಳ್ಳೆವ ಅನ್ನೋದು ಬಿಡಲ್ಲ. ಅದಕ್ಕೆ ನಮ್ಮನೇಲಿ ಗಂಡ ಹೆಂಡತಿಗೆ ಎಷ್ಟೋ ಸತಿ ಜಗಳ ಆಗ್ತದೆ. ಅವನು ಕೂಳು ಹೊತ್ತಿತ್ತು, ಎಂತ ಮಾಡ್ತಾನೆ ನಿಮ್ಮನ್ನು, ಅವನಿಗೆ ಎಂತ ಮಾಡೋಕ್ಕಾಗ್ತದೆ? ಗುಣಪಣ್ಣಗೆ ಒಂದಲ್ಲ ಒಂದು ಸತಿ ಗೊತ್ತಾಗ್ತದೆ. ಈಗಾಗಲೇ ಗೊತ್ತಾಗಿದೆ, ಅವ್ರು ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ನಾನು ಹೇಳ್ಕಿದ್ದೀನಿ, ಅವ್ರು ಹೇಳಲ್ಲ. ಅಲ್ಲೇ ಸೀತಾ, ಪ್ರೇಮ್ ಹೇಳ್ತು ನೋಡ, ನಿಂಗಣ್ಣನ ಮಗಗೆ ಸೆಟ್ಲ್ಮೆಂಟ್ ಆಗ್ಯದಲ್ಲ, ಹುಡುಗಿ ಸ್ವಲ್ಪ ಸುಸೂತ್ರ ಇಲ್ಲಂತೆ, ಚೂರು ಸುತ್ತ ಕಮ್ಮಿ ಆದಂಗೆ ಮಾಡ್ತದಂತೆ. ಪ್ರೇಮಿಗೆ ಯಾರು ಹೇಳಿದ್ರು ಏನು ಅಂತ ಗೊತ್ತಿಲ್ಲ. ನಾ ಕೇಂಡೆ ಯಾರು ಹೇಳಿದ್ದು ಅಂತೇಳಿ ಇಂಥವ್ರು ಹೇಳಿದ್ದು ಅಂತ ಕೇಳಬೇಡಿ, ನಂಗೆ ಸಮ ಗೊತ್ತಾಗಿದೆ. ಪಾಪ ನಿಂಗಣ್ಣ ಸುಮ್ಮನೆ ಹೊಂಡಕ್ಕೆ ಬಿದ್ದಂಗೆ ಆಗ್ತದೆ ಅಂತಿತ್ತು. ನಿಂಗಂಡೆ ಅಂತ ಹೊಂಡಕ್ಕೆ ಬೀಳೋದು ಆ ಹುಡುಗನ ಬಾಳನ್ನೇ ಹಾಳು ಮಾಡ್ತಾರೆ ಅಷ್ಟೇ. ಬೇಡ ಬೇಡ ಅಂದಂಗೂ ನಂಗೆ ಆಸ್ತಿ ಬೇಕು, ನಂಗೆ ಮನೆ ಬೇಕು ಅಂಥೇಳಿ ಆ ಹುಡುಗಿನ ತಂದೆ ಇದು ಮಾಡಿ ಪ್ರೇಮ್ ಹೇಳ್ತು ಅನ್ನೋಕ್ಕಿಂತನೂ ನಾವೇ ನೋಡೋದ್ವಲ್ಲ ಮದುವೆ ಮನೆಯಲ್ಲಿ ಎಲ್ಲರ ಮನೆ ಹೆಣ್ಣು ಮಕ್ಕಳು ಇದ್ದಂಗೆ ಅದು ಒಂದೇ ಸಮಕ್ಕಿರಲ್ಲ. ಆ ತಂಗಿನ ನೋಡಿ ಅದು ನೋಡಿ, ತಂಗಿ ಎಷ್ಟು ಚುರುಕಿದ್ದು ಎಲ್ಲರ ಹತ್ರ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹೆಂಗಿತ್ತು, ಅದೊಂಥರ ಬೇರೆ ಥರನೇ ಇರಲನ್ರಿ ಭಾರತಕ್ಕ. ಮತ್ತೆಂಥದ್ದು ನಾ ಹೇಳಬೇಕು ಅಂದ್ಕೊಂಡೇಳಿ ನೀ ಮತ್ತೆ ಅಂತಾರೆ ಹೇಳ್ತೀಯ ಅಂತೇಳಿ ನಾ ಸುಮ್ಮನೆ ಹಾಕಿಂಡೆ. ಎಂಥ ದೊಡ್ಡ ಕೋಟ್ಯಾಧೀಶರ ಮಕ್ಕಳಾದರೂ ಗಂಡನ ಮನೇಲಿ ತಂದು ಸೀರೆ ನಿಶ್ಚಿತಾರ್ಥ ದಿನ ಹುಡುಗ ತರೋದ, ಅದು ಮೈ ಮೇಲೆ ಇಡ್ಲಲ್ಲೇ ಅಷ್ಟು ಸತಿ ಹೋಗಿ ಹೇಳಿದ್ರ. ಸುಮ್ಮನೆ ಹೇಳಬಾರ್ದ, ಸರಿತೂ ಹೋಗಿ ಭಾಳ ಹೇಳ್ತು, ನಂಗೆ ಆಗಲ್ಲ, ನಂಗೆ ಭಾಳ ಸುಸ್ತಾಗಿದೆ ಅಂತಂತೆ. ಮಂಡಿ ಸಮ ಇದ್ದಾಳಾದ್ರೆ ಆ ಥರ ಮಾಡ್ತದ ಅದೊಂದು ಅಷ್ಟು ಚಂದ ಹುಡುಗ ಗುರುತ ಪರಿಚಿತ ಮಾಡಿಕೊಡ್ತಿದ್ನಲ್ಲ. ಒಬ್ರನ್ನ ಹೊಲ್ಸಿಲ್ ಮಾತಾಡ್ತಿತ್ತು, ಒಬ್ರನ್ನ ಒಂಥರ ಕಿರ್ಗಣ್ಣಲ್ಲಿ ನೋಡ್ದಂಗೆ ನೋಡೋದಲ್ಲನೇ. ನೀ ಅಬ್ಸರ್ವ್ ಮಾಡ್ದ? ನಾ ಅಲ್ಲೇ ಇದ್ರಿಗೆ ಸುಮಾರು ಹೊತ್ತು ನಿಂತಿದ್ನಲ್ಲ, ಅವಾಗ ನೋಡಿದೆ. ನಾನು ಅಂದಾಜು ಅದಕ್ಕೆ ಬೇಕಾದವ್ರಿಗೆ ಮಾತ್ರ ನಗಾಡೋದು, ಬೇಡದಿದ್ದರೆ ಹಿಂಗೆ ಮಾಡೋದೇನ? ಓ, ನೀವು ನೋಡಿದ್ರ ಭಾರತಕ್ಕ? ನಾನು ಅಬ್ಸರ್ವ್ ಮಾಡಿದೆ ಅದನ್ನು, ಹಾಗೆ ಮಾಡ್ತಿತ್ತು. ಆದರೆ ಒಂದೊಂದು ಸತಿ ಇದ್ದಕ್ಕಿದ್ದಲ್ಲೇ ಮುಖ ಸಣ್ಣ ಆಗ್ತಿತ್ತು, ಒಂದೊಂದು ಸತಿ ಘನಾಗಿರ್ತಿತ್ತು. ಅದು ಜೀವನದಲ್ಲಿ ಏನು ಆಗ್ತಿತ್ತು ಪಾಪ. ಹೆದರಿಕೆಲ್ಲನ್ರಿ ಈಗಿನ ಹುಡುಗರಿಗೆ ಹೀಗೆಲ್ಲ ಹೇಳ್ಕೊಳಕ್ಕೆ. ಸೀತಾ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ, ಎಂತ ಹೆದರಿಕೆ? ಅಯ್ಯೋ, ಆ ಗಂಡನ ಕೈಲಿ ಮಾತಾಡೋದು, ಅಲ್ಲಿ ಅವ್ರನ್ನ ನೋಡೋದು, ಅಲ್ಲಿ ಇವ್ರನ್ನ ನೋಡೋದು, ಏನು ಸ್ವಲ್ಪ ಇದು ಮಾಡ್ತಿತ್ತಾನೆ. ಅಂತ ಹೆದರಿಕೆ ಅವ. ಆ ಮಗಿನ ಕಂಡ್ರೇನು ಹಂಗೆ ಕಾಣ್ತಿರ್ಲ. ನಿಂಗಣ್ಣ ಮಾಡಿದ ಮೋಸ ಆತ. ತಂಗಿ ಒಳ್ಳೆ ಚುರುಕದಿಯೇ, ಏನು ಚಟಟ್ಕಿಲ್ಲ ಹತ್ಲಾಗಿತ್ಲಾಗ ಓಡಾಡ್ಕೊಂಡು ಬೇಕಾಗಿದ್ದು ಬೇಡ್ದಿದ್ದೆಲ್ಲ ಇದು ಮಾಡ್ತಿತ್ತು. ಭಾಳ ಚುರುಕದೆ ಮಾತ್ರ, ಅದನ್ನೇ ತರ್ಬೋದಿತ್ತು. ನಾ ಏನು ಧ್ಯಾನ ಮಾಡಿದೆ ಗೊತ್ತಾ? ನಮ್ಮನೇಲಿ ಇವ್ರು ಹೇಳಿದ್ರಲ್ರಿ, ನಿಮ್ಮ ಹತ್ರ ಹೇಳಿದ್ನಲ್ಲ, ಅದೇ ಮುನ್ಸೊಳಗೆ ಅದೆಯಲ್ಲ, ಅದಕ್ಕೆ ನಂಗೆ ಹಂಗೆ ಅನ್ನಿಸ್ತದೆ ಅಂತ ಲೆಕ್ಕ ಹಾಕಿದೆ. ನಿಮಗೂ ಅನಿಸದೆ ಅಂದರೆ ಹೌದು ಹೌದು. ಅದ್ರ ಮಧ್ಯಕ್ಕೆ ನಿಂಗಣ್ಣೊಬ್ಬರು ಬಂದ್ಕೊಂಡು ನಮ್ಮನೆ ಸೀರೆ ಉಡೋಕ್ಕೆ ಹೇಳಿ ಅಂತ. ಆ ಮಗಿನ ಫಸ್ಟಿಂದ ನೋಡ್ತಿದ್ದೆ ನಾನು, ನಂಗೆ ಗೊತ್ತಿತ್ತು ನಾವು ಹೇಳಿದ್ದು ಕೇಳಲ್ಲ ಅಂತ ಗೊತ್ತಾಗಿತ್ತು. ಅದಕ್ಕೆ ನಾ ಅದ್ರ ಸುದ್ದಿ ಹೇಳೋಕ್ಕೆ ಹೋಗಲ್ಲ. ಓ ಸಮ ಒಂದಾಗಿ ಏನ ಮಾಡಿದ್ನೆ ಅಲ್ಲ, ಅವಳು ಸೀತದೆ ಸೀತನ ಹತ್ರ ಹೇಳೋದು ಬಿಟ್ಟು ಇವ್ರು ನಮ್ಮ ಹತ್ರ ಅಂತಕ್ಕೆ ಬಂದಾರ ಅಂತ. ಪಾಪ ಸರಿತ್ ಮಗ ಅದರದ್ದೇ ಅದಕ್ಕಾಗ್ಯದೆ. ಅವ್ರು ಟೇಜ್ ಮೇಲೆ ಅಷ್ಟು ರೀತಿ ಕೇಂದ್ರ ಅದು ಬಿಲ್ಕುಲ್ ಆಗೋದೇ ಇಲ್ಲ ಅಂತ ನಾ ಇನ್ನಂತ ಹೇಳೋದು ಅಂತ ನಾನು ಸುಮ್ಮನೆ ಹಾಕ್ಕೊಂಡೆ. ಹಿಂಗಣ್ಣು ಮಾಡೋದು ಹಾಗೆ ಒಂದು ಸತಿ ಅಲ್ಲ ಅಂದಮೇಲೆ ಸುಮ್ಮನೆ ಇದ್ದಾರೂ ಇರಬೇಕಿತ್ತ ಅಲ್ಲ, ಅದು ಉಡಬೇಕಿತ್ತು ಇಲ್ಲಿ ಸೀರೆ. ಗೊತ್ತಾಗಿದೆ ಈಗ ಒಂದೊಂದೇ ಗೊತ್ತಾತ ಬರ್ತದೆ ನೋಡು. ನಿಂಗಣ್ಣಿಗೆ ಆಸ್ತಿ ಮನೆ ಆಸೆ ಎಲ್ಲ ಕಾಲಲ್ಲಿ ಎಳೀತದೆ. ಈಗ ಜ್ಞಾನ ಮಾಡೋ ತನಕ ಸುಮ್ಮನೆ ನಾವು ಹೇಳಬೇಕಿತ್ತೇನೋ, ನಮ್ಮೂರು ಮನೆಯದನ್ನು ನಾವೇ ಕಾಪಾಡ್ಕೋಬೇಕಿತ್ತು ಅಂತ ಕಾಣ್ತದೆ. ಗನ ಹುಡುಗ ಮಾತ್ರ ಬಾಳೆ ಸುಳಿ ಇದ್ದಂಗೆ ಅದನ್ನೇ ಹೆಂಗಿದ್ದಾರೆ ಬೇಕಾದ್ರೆ ಹಿಂಗೆ ಕೊಡ್ತಿದ್ರು ಅವನಿಗೆ. ಇದು ಎಲ್ಲಿಂದ ಬಂದು ಸಾರ್ತಿ ಆಗ್ತದ. ಅಯ್ಯೋ ಭಾರತಕ್ಕ, ನಿಮ್ಮ ದಮ್ಮಯ್ಯ ಅಂತೀನಿ, ಬೇರೆ ಯಾರು ಇದ್ರಿಗಾರು ಈ ಥರ ಒಂದು ಹೇಳಬೇಡಿ. ಗೊತ್ತಿದ್ದು ನಮ್ಗೆ ಹೇಳ ಅಂತ ಹೇಳಿ ಮತ್ತೇನಿಲ್ಲ. ನಿಂಗಣ್ಣಂತೂ ನಮ್ಮನ್ನು ಅವ್ರ ಬಾಯಲ್ಲೇ ಹುರಿದು ತೆಗಿತಾರೆ. ಹೌದೇವ, ಅದೊಂದು ಹೌದು. ಅಲ್ಲ, ನೀನೇನು ಎಲ್ಲೂ ಹೇಳಕ್ಕೆ ಹೋಗಲ್ಲ, ನಾನೇ ಎಲ್ಲಾರು ಬಾಯಿ ತಪ್ಪು ಹೇಳಿದ್ರೆ ಜ್ಞಾನ ಇಟ್ಕೊತೀನಿ ಸತಿಯ.